ಹರಿಹರರೇ, ಜಗತ್ತಿನಲ್ಲಿ ಎಂಥ ಘಟಿತ ಕಾರ್ಯಗಳನ್ನಾದರೂ ಸಾಧಿಸಬಹುದು, ಆದರೆ ದೈವ ಲೀಲೆಯನ್ನು ಪ್ರತಿಬಿಂಬಿಸಲು ಸಾಧ್ಯವಿಲ್ಲ. ಸುರಕುಲದ ಬಾಳಿನ ಬಾಂಧವ್ಯ ಬಾಲಭಾಸ್ಕರನು ಉದಯವಾಗಿ ಮಧ್ಯಾಹ್ನ ಮಾರ್ತಾಂಡನಂತೆ ವಿರಾಜಿಸುವ ಈ ಭುವನೇಶ್ವರಿ ಇರುವಲ್ಲಿ ನೀವಂತೂ ಹೆದರಬೇಡಿ. ಆದರೀಗ ರಕ್ತ ಬೀಜಾಸುರನು ಯಾರನ್ನು ಯುದ್ಧಕ್ಕೆ ಕಳಿಸುವನು? ತಾಯಿ, ತಿಳಿವಿನ ಬೆಳಕನ್ನು ಕಾಣದೆ ಬಳಲುತ್ತಿರುವ ಸುರದಿಕ್ಪಾಲಕರನ್ನು ಕೈ ಹಿಡಿದೆ. ನಿನ್ನ ಕೃಪಾ ದೃಷ್ಟಿಯಿಂದ ಕಷ್ಟ ಕಾರ್ಮೋಡಗಳೆಲ್ಲ ಹಾರಿ ಹೋದವು. ಆದರೆ ಈಗ ರಕ್ತ ಬೀಜಾಸುರನು ಯುದ್ಧಕ್ಕೆ ಯಾರನ್ನು ಕಳಿಸುವನೋ ತಿಳಿಯದಾಗಿದೆ. ನಾರಾಯಣ, ಆ ರಕ್ತ ಬೀಜಾಸುರರ ಸಚಿವ ವಿತರಣಾ ಆಜ್ಞೆಯಂತೆ ಒಬ್ಬೊಬ್ಬರನ್ನಾಗೇ ಯುದ್ಧಕ್ಕೆ ಕಳಿಸುವನು. ಯಾರೇ ಬರಲಿ, ಆ ರಕ್ಕಸರ ಬಾಳಿನ ಭಾಗ್ಯೋದಯ ಸೂರ್ಯನು ಪಶ್ಚಿಮಾಂಬುದಿಗಿಳಿಯುವ ಕಾಲವು ಸಮೀಪಿಸಿದೆ. ಅದೋ ಬ್ರಹ್ಮಪುತ್ರ ನಾರದರು ವಿಚಾರವೆಲ್ಲ ತಿಳಿಯುವುದು. ಸಮಾಚಾರವೇನು ತಾಯಿ? ರಕ್ತ ಬೀಜನೀಗ ಯುದ್ಧಕ್ಕೆ ಯಾರನ್ನನ್ನು ಕಳಿಸುವನು? ತಾಯಿ, ಚಂಡ ಚಾಮುಂಡನ ಮರಣದ ವಾರ್ತೆಯನ್ನಿರ್ತ ಆ ರಕ್ಕಸನು ಹಸಿದ ಎಬ್ಬುಲಿಯಂತೆ ತಾನೇ ಯುದ್ಧಕ್ಕೆ ಸನ್ನದ್ಧನಾಗುತ್ತಿರುವಷ್ಟರಲ್ಲಿ ನನ್ನ ಸಲಹೆಯಂತೆ ಅವನ ಬಂಧುವಾದ ಮಹಿಷಾಸುರನಲ್ಲಿಗೆ ಹೇಳಿ ಕಳಿಸಿರುವನು. ಈ ಸಾರಿ ಪರಾಕ್ರಮಿಯಾದ ಮಹಿಷಾಸುರನ ಯುದ್ಧಕ್ಕೆ ಬರಲಿರುವನು ಮಾತಾ. ಭೂಮಾತೆ, ಆ ಮಹಿಷಾಸುರನು ಸಾಮಾನ್ಯ ರಕ್ಕಸನಂತಲ್ಲ. ಮಹಾ ಮಾಯಾವಿಯು, ಇಂದ್ರಜಾಲ, ಮಹೇಂದ್ರಜಾಲ, ಮಂತ್ರ ತಂತ್ರದಲ್ಲಿ ಮಹಾ ನಿಪುಣನು. ಹೌದು ಮಾತೆ, ಈ ಪರಶಿವನಿಗೆ ಆ ಮಹಿಷಾಸುರನ ಪರಾಕ್ರಮವೆಲ್ಲವೂ ಚೆನ್ನಾಗಿ ತಿಳಿದಿರಬೇಕು. ಏಕೆಂದರೆ ವರವನ್ನು ಕರುಣಿಸಿದ ಕರುಣಾಕರ ಅಲ್ಲವೇ ಶಂಕರ? ಚಕ್ರಪಾಣಿ, ಅವನ ಅಮೋಘವಾದ ತಪಸ್ಸಿನ ಪ್ರಭಾವಕ್ಕೆ ಮೆಚ್ಚಿ ವರವನ್ನು ಕರುಣಿಸಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ದೈವಗತಿಯನ್ನು ಬಲ್ಲವರ್ಯಾರು? ಪುತ್ರರೇ, ಕೇಳಿದಿರಾ? 8 ದಿಕ್ಕುಗಳು ಎದ್ದು ಕೂಗುವು, ಕವಿದ ಕಾರ್ಮೋಡಗಳು ಸಿಡಿಲಿನ ಸ್ವರದಿಂದ ನಮ್ಮನ್ನು ಕೂಗುತ್ತಿರುವವು. ಅಂತಹ ಹೃದಯವನ್ನೇ ಭೇದಿಸುವ ಅವನ ಆರ್ಭಟವನ್ನು ಕೇಳಿ
ಕೇಳಿದಿರಾ? ತಾಯೇ, ಮುಂದೆ ಸುರದಿಕ್ಪಾಲಕರ ಗತಿಯನ್ನು ಆ ಪರಾಕ್ರಮಿಯೊಡನೆ ಯುದ್ಧ ಮಾಡುವುದು ಬಹಳ ಕಷ್ಟ. ಪರಪುರುಷನ ಮಹಿಷನ ಮೀರಿ ಮಾಧವೇರಿದ ದೈತ್ಯ ಸುರಕುಲವ ಬಾಧಿಪ ಪರಪುರುಷನ ಮಹಿಷನ ಮೀರಿ ಮಾಧವೇರಿದ ದೈತ್ಯ ಸುರಕುಲವ ಬಾಧಿಪ ಪರಪುರುಷನ ಮಹಿಷನ ಎಂದಿಗವನ ಬಲ ಪರೀಕ್ಷಿಸಿ ರಣದಿ ಎಂದಿಗವನ ಬಲ ಪರೀಕ್ಷಿಸಿ ರಣದಿ ಸಂಧಿಸುತ್ತೀ ಕ್ಷಣ ಕೆಣಕು ನಿಚ್ಚಲದಿ ಸಂಧಿಸುತ್ತೀ ಕ್ಷಣ ಕೆಣಕು ನಿಚ್ಚಲದಿ ಕುಂತನೆನಿಸಿ ಬೆರೆವ ಆ ಮಂದಮತಿಯ ಪಿಡಿದು ಕುಂತನೆನಿಸಿ ಬೆರೆವ ಆ ಮಂದಮತಿಯ ಪಿಡಿದು ಸಂಧಿ ಸಮರ ಮಾತವ ಕೆಣಕುತ್ತಲಿ ಸಂಧಿಸಿ ಸಮರದಿ ಬಲಿಗೊಡದಲೆ ಪರಪುರುಷನ ಮಹಿಷನ ಮೇರಿ ಮದವೇರಿದ ದೈತ್ಯ ಸುರಕುಲವ ಬಾಧಿಪ ಪರಪುರುಷನ ಮಹಿಷನ ರಾಕ್ಷಸ ಮಾರ್ಬಲಕ್ಕೆ ಮಹಿಷನವ ದಶನೆನಿಸಿ ಮೆರೆವ ಸಾಗರದಿ ರಾಕ್ಷಸ ಮಾರ್ಬಲಕ್ಕೆ ಮಹಿಷನವ ದಶನೆನಿಸಿ ಮೆರೆವ ಸಾಗರದಿ ವೀಕ್ಷಿಸುತ್ತವನ ಬಲ ಪರೀಕ್ಷಿಸು ತೀಕ್ಷಣದಿ ವೀಕ್ಷಿಸುತ್ತವನ ಬಲ ಪರೀಕ್ಷಿಸು ತೀಕ್ಷಣದಿ ಸತ್ತಿದ ರಕ್ತದ ರಕ್ತಲಿಕ್ಕಿ ಬಲಿಕುತ್ತವೆ ಸತ್ತಿ ಸಾಹಸದಿ ಪರಪುರುಷನ ಮಹಿಷನ ಮೇರಿ ಮರವೇರಿದ ದೈತ್ಯ ಸುರಕುಲವ ಬಾಧಿಪ ಪರಪುರುಷನ ಮಹಿಷನ ತಾಯಿ, ಮುಂದೆ ಸುರದಿಕ್ಪಾಲಕರ ಗತಿ ಆ ಪರಾಕ್ರಮಿಯೊಡನೆ ಯುದ್ಧ ಮಾಡುವುದು ಬಹಳ ಕಷ್ಟ. ಪ್ರಬಲ ಅಮಿತ ಪರಾಕ್ರಮಿಯ ಮುಂದೆ ಸುರವರರೇ ಸಮರಾಂ ಗಡುವ ನಿಮ್ಮ ನಿಮಿಷದಿ ಸಂತೋಷದ ಕೊಡುವೆ ಸುರರೇ
ನಡೆಯುತ್ತಿದೆ ಪ್ರಕಾರಾಗ್ನಿ ಗೋಳಕ. ಏ ಚಂಡಿ, ಹಸಿದ ಹೆಬ್ಬುಲಿಯ ಆಹಾರವನ್ನು ತಪ್ಪಿಸಿದರೆ ಕೋಪದ ಕಿಡಿಗಳಿಂದ ಕೂಡಿ ನನ್ನ ನೇತ್ರಗಳು ಹೃದಯಾಗ್ನಿ ಕಾದು ಕಟಕದರೆ ಕುದಿಯುವ ಕುದಿರಕ್ತದ ಜರಿ ಹರಿಯುತ್ತಿದೆ ಈ ಮಹಿಷನ ನನ್ನ ನಾಡುಗಳಲ್ಲಿ. ರಣವ ಪಂಸರೇ, ಅಪರಿಮಿತ ಪರಾಕ್ರಮೆಯ ನನ್ನನ್ನು ಯುದ್ಧ ಮಾಡಲಾರದೆ ಈ ಮದೆರಾರಿಯರು ಯುದ್ಧ ಭೂಮಿ ಕರೆಯಲು ನಿಮಗೆ ನಾಶಕವಿಲ್ಲವೇ? ಅಮಿತ ಪರಾಕ್ರಮಿಯಾದ ನಾನು ಈ ಅಯ್ಯಜ್ಜಲಲ್ಲಿ ಹೇಗೆ ಯುದ್ಧ ಮಾಡಲಿ? ಎಲ್ಲವೋ ರಣ ಹೇಳಿ. ಕಾಲಚಕ್ರದ ಕಲಿತವನ್ನು ಕಾಲಿನಿಂದ ತುಳಿಯುವ ಈ ಕಾಳಿಕಾ ದೇವಿಯು ಇದುವರೆಗೂ ಕಾಲಚಕ್ರದ ಗತಿಯನ್ನೇ ಗಮನಿಸಿ ಅದರಂತೆಯೇ ಅನುಸರಿಸಿರುವ ದುರಾತ್ಮ ಮಹಿಷ ಅಧಮತನದಲ್ಲಿ ಸುರರ ಸೆರೆ ಇಳಿರಿಸಿದ ಆ ದುರುಳ ರುಧಿರನಿಗೆ ಹೆದರುವುದೆಂದರೆ ಈ ಕಾಲ ಭೈರವಿಗೆ ಅಪಮಾನವಲ್ಲವೇ? ತೃಣಾಂತಳಿಂದ ಥೂಲ್ವೆ ನಿನಗಡಿಸಲಿದೆ ಮೌನವೇ. ತೃಣಾಂತಳಿಂದ ಥೂಲ್ವೆ ನಿನಗಡಿಸಲಿದೆ ಮೌನವೇ. ಮತ್ತೊಂದು ನಿನ್ನ ನಿರತಿನ ಶರದು ಸಾಯಕಂಗಳು ಮತ್ತೊಂದು ನಿನ್ನ ನಿರತಿನ ಶರದು ಸಾಯಕಂಗಳು ಸುಧೀರನಂದ ಬರವೇನೋ ನಂದವೋ ಸುಧೀರನಂದನಿಸಿ ಬರವೇನೋ ನಂದವೋ ತೃಣಾಂತಳಿಂದ ಥೂಲ್ವೆ ನಿನಗಡಿಸಲಿದೆ ಮೌನವೇ. ಮಾನನಿಯನ್ನು ಬೆನ್ನಲು ಹಿಡಿಯುವುದೆಂದು ಭಾವಿಸಿ ಮಾನನಿಯನ್ನು ಬೆನ್ನಲು ಬಲುಹೀನನೆಂದು ಭಾವಿಸಿ ಹೀನವಚನ ಮಾಡುವ ಛೇದಾನ ಮಾಂಸವಾದವ ಹೀನವಚನ ಮಾಡುವ ಛೇದಾನ ಮಾಂಸವಾದ ರಣಾಂಗಣಚಿದ ಬಲಿ ಕೊಡುವೆನು ಪುನಃ ಪಕ್ಷಗಾತ ತೃಣಾಂತಳಿಂದ ಥೂಲ್ವೆ ನಿನಗಡಿಸಲಿದೆ ಮೌನವೇ. ತೃಣಾಂತಳಿಂದ ಥೂಲ್ವೆ ನಿನಗಡಿಸಲಿದೆ ಮೌನವೇ. ಮತ್ತೊಂದು ನಿನ್ನ ನಿರತಿನ ಶರದು ಸಾಯಕಂಗಳು ಮತ್ತೊಂದು ನಿನ್ನ ನಿರತಿನ ಶರದು ಸಾಯಕಂಗಳು ಸುಧೀರನಂದನಿಸಿ ಬರವೇನೋ ನಂದವೋ ಸುಧೀರನಂದನಿಸಿ ಬರವೇನೋ ತೃಣಾಂತಳಿಂದ ಥೂಲ್ವೆ ನಿನಗಡಿಸಲಿದೆ ಮೌನವೇ. ಅನುಜಮಾಯ ಗಂಡುವೆನೆಂದದವರ ಪ್ರತಿ ನುಡಿದೆಯ ಮಾನವೇನು ಮಾನನಿಯನ್ನು ಬೆನ್ನಲು ಬಲಹೀನನೆಂದು ಭಾವಿಸಿ ಮಾನನಿಯನ್ನು ಬೆನ್ನಲು ಬಲಹೀನನೆಂದು ಭಾವಿಸಿ ಹೀನವಚನ ಮಾಡುವೆ ಛೇದಾನ ಮಾಂಸವಾದವ ಹೀನವಚನ ಮಾಡುವೆ ಛೇದಾನ ಮಾಂಸವಾದವ ರಣಾಂಗಣಚಿದ ಬಲಿ ಕೊಡುವೆನು ಪುನಃ ಪಕ್ಷಗಾತ ಮೃಗಾಶ್ರಮ ಮಧೋನ್ಮತ್ತಳೆ ಅಪರಿಮಿತ ಧಾವನವ ಸೈನ್ಯವನ್ನು ಕೊಂದೆನೆಂಬ ಕ್ರೋಧದಿಂದ ಮಿತಿ ಮೀರಿ ಹರಡುತ್ತಿರುವೆಯಾ? ಬಡ ದೇವರ ಸುರದಿ ಪಾಲಕರನ್ನು ರಣ ಏರಿಗಳ ತ್ರಿಮೂರ್ತಿಗಳನ್ನು ಆಗಾವ ಪರಾಕ್ರಮದಿಂದಿಟ್ಟುಕೊಂಡು ಬನ್ನಿ. ನಿರ್ಲಜ್ಜೆ, ನಿನ್ನ ಗರ್ಭವನ್ನು ನೋಡಿ ನನ್ನ ಹೃದಯಾಗ್ನಿ ಕಾದು ಉಜ್ಜಲಗೊಳ್ಳುತ್ತಿದೆ. ವರವೀರ ರುದ್ರಾಸುರನಿಗೆ ಸರಸವೆ ಬಾ, ನನಗೆ ಶರಣಗತಳಗು, ನಿನಗೆ ಜೀವಧನ ಮಾಡುವೆನು. ಎಲ್ಲವೋ ಮಹಿಷ, ಕದನ ಕಾಂಕ್ಷಿಯಾದ ಕಾಳಿಯು ಆ ರುಧಿರೊಡನೆ ಕದನಕ್ಕಲ್ಲದೆ ಕರುಣೆಗೆಂದಿಗೂ ಕೈ ಹಾಕಲಾರಳು. ಅಬಲೆಯರ ಪವಿತ್ರವಾದ ಮನದರ್ಥವನ್ನರಿಯದ ನಿನ್ನಂಥವನೊಡನೆ ಯುದ್ಧಕ್ಕೆ ಕಾದುವುದು ನನಗೇನು ಪ್ರಮಾದವಲ್ಲ. ನೀಚ ರಕ್ಕಸ, ಸಮಸ್ತ ಚರಾಚರವು ನನ್ನಿಂದಲೇ ಹುಟ್ಟಿತು, ಸಮಸ್ತವೂ ನನ್ನಲ್ಲಿಯೇ ಐಕ್ಯವಾಗಿದೆ, ಸಮಸ್ತವೂ ನನ್ನಿಂದಲೇ ನಾಶವಾಗಿದೆ. ಮಾಡ ಯುದ್ಧ. ಅನೇಕ ತಂತ್ರ ಮಂತ್ರ ಎನಗೆ ಹೊಸ ಹೋಗಿದೆ, ಅನೇಕ ತಂತ್ರ ಮಂತ್ರ ಎನಗೆ ಹೊಸ ಹೋಗಿದೆ. ವಿನಾಶ ದೈವದೇನು ಮೈಸೂರು ದುರ್ಗಂಧವೇ, ವಿನಾಶ ದೈವದೇನು ಮೈಸೂರು ದುರ್ಗಂಧವೇ.
ಮಹಿಷಾಸುರನ್ನು ಕೆಣಕಿ ಬುದ್ಧಿವಂತರು ತೊಡಗಿಸ್ತಿರಲ್ಲ ಅಬಲೆಯನ್ನು ವಿಚಾರಿಸಿದ ಕಾದಾಡಿದರೆ ಮಿತಿ ಮೀರಿ ಆರಂಭಿಸಿದೆಯಾ? ನಿಲ್ಲು ಯುದ್ಧಕ್ಕೆ. ಎಲ್ಲವೋ ಕೋಣಾಕಾರನಾದ ರಕ್ಕಸನು, ನೀನು ದಾನವನಾದರೂ ಬಲಾಢ್ಯನೇ ಹೌದು. ಕಾಳಗದ ವಿಚಾರವು ಸ್ವಲ್ಪ ಬಿದ್ದರೂ ಛಲವು ಮಾತ್ರ ಅತಿಶಯವಾಗಿರುವುದು. ಕೇಳು, ಅರುಣತ್ವಂ ಕಾರಣ ವಿಗ್ರಹ ವರಯೋಪಿತ ಶ್ವಸ್ತೈ ಸುಜನೇನ ಬಂದು ಜನಸ್ವಾಹ ವಿಷ್ಣು ಪ್ರಕೃತಿ ಸಿದ್ಧನಿದಂ. ಅಂದರೆ ಕಾರಣವಿಲ್ಲದೆ ಕಲಹ ಕಾದುವುದು, ಪರಸ್ತ್ರೀಗೂ ಪರರ ಆಸ್ತಿಗೂ ಆಸೆ ಪಡುವುದು ಜನರಾದ ಲಕ್ಷಣ. ಅದೆಲ್ಲಕ್ಕೂ ಮೀರಿದ ನಿರ್ಲಜ್ಜನು ನೀನು. ನಿನ್ನನ್ನು ಹಾಗೆ ಬಿಟ್ಟರೂ ಪ್ರಯೋಜನವಿಲ್ಲ. ಈಗಲೇ ನಿನ್ನ ಉದರವನ್ನು ಹರಿದು ಭೂಭಾರವನ್ನು ತಗ್ಗಿಸುತ್ತೇನೆ. ನಿಲ್ಲ ಯುದ್ಧಕ್ಕೆ ಮತಾಂತ. ಸುರಿಸುರಿನ ಬೀಗರ ಬಾಣಗಳ ಮಳೆಯನ್ನು, ಸರಿಸೂರಿನ ಹೇಳಿತನವನ್ನು ಇದೋ ಬರುತ್ತಿರುವ ರೌದ್ರಸ್ಥ ಅಡಗಿಸಿಕೋ ನಿನ್ನ ಮಕ್ಕಳ ಶ್ರೀಮೂರ್ತಿಗಳನ್ನು ನಿನ್ನ ಕುಪ ಪಂಜರದಲ್ಲಿ. ಫಲ ಮಹಿಷಾಸುರನೇ, ನಿನ್ನ ರೌದ್ರಾಸ್ತ್ರಕ್ಕೆ ಆಹುತಿಯಾಗದ ಜೀವಿಗಳುಂಟೆ ಈ ಮೂರು ಲೋಕದಲ್ಲಿ. ಅದನ್ನು ತಪ್ಪಿಸಿ ಬಿಡುವ ಈ ಅಂಜನಾಸ್ತ್ರಕ್ಕೆ ರಕ್ಷಿಸಿಕೋ ನಿನ್ನ ರುಂಡವನ್ನು. ಭೋಲಾಂಬಿಕೆ, ಸರಿದು ನೋಡುವ ಸರಾಶಕ್ತಿಯನ್ನು ಆರಾಡಿಸುವೇನು ಅಂತರಿಕ್ಷದಲ್ಲಿ. ನಿನ್ನಾದಿ ಅಷ್ಟದಿಕ್ಕೆ ಬರುವನು ಸಹಿಸಿಕೋ. ಸರಾರುವನ ವರಂ ಪಡೆದು ಸರಾರುವನ ವರಂ ಪಡೆದು ಅದಾರಿಯರು ಸರಾರುವನ ವರಂ ಬಿಡಿಸುವುದು ನಡೆಸಿತು ಪಡೆದ ನಿಂದ್ರ ಪದವಿಯೋ. ನೆನೆಸಿದ್ದು ಪಡೆದ ನಿಂದ್ರ ಪದವಿ ಪರರ ಸೇವೆ ಕಡಿಗಳಿಗೆ ಅರಗದಿರುವೆ ನಾವು. ಪರರ ಸೇವೆ ಕಡಿಗಳಿಗೆ ಅರಗದಿರುವೆ ನಾವು. ಸರೋವರ ಹೊರ ಸುರೋವಳಿಗೆ ಗೆಲ್ಲೆ ಇನ್ನು ನಾವು ಕಂಡನಂತ ಚಂದ್ರನ ನಮ್ಮಯೋ. ಇನ್ನು ನಾವು ಕಂಡನಂತ ಚಂದ್ರನ ನಮ್ಮಯೋ. ಸಾಧುವದ ಕಂದು ಸುಂದರಗೊಳಿಸಿದ್ದನು. ಸಾಧುವದ ಕಂದಿಗುಂದು ಸುಂದರಗೊಳಿಸಿದ್ದನು. ಸರಾರುವನ ಹೊರ ಸುರೋವಳಿಯ ಗೆಲ್ ಸುರೋವಳಿಯ ಗೆಲ್ ಸುರೋವಳಿಯ ಗೆಲ್ಲೆ. ತಾಯಿ ಭುವನೇಶ್ವರಿ, ಇದು ಸುರ ಸಂರಕ್ಷಕರು ಯಾರು? ಎಲ್ಲವೋ ಧಾಮೋದರ, ಈ ದುರಾಚಾರ್ಯ ಯುದ್ಧ ಭೂಮಿ ಕರೆತರಲು ನಿಮಗೆ ನಾಚಿಕೆ ಅಲ್ಲಿವೆ? ತ್ರಿಮೂರ್ತಿ ಪಾಲದಿಂದ ನಿಮ್ಮನ್ನು ಸಹ ಈ ರಣರಂಗದಲ್ಲಿ ಸಂಬರಿಸದೆ ಬಿಡಲಾರೇನು? ಓಹೋ ದೇವಿ, ಪರಾಶಕ್ತಿಯನ್ನು ಹೇಳುವ ನಿಮ್ಮ ಮಹಾದೇವಿ ಅವತಾರ ಏನಾಗಿದೆ ನೋಡಿ. ಓಂ, ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ನಿಮ್ಮೆಲ್ಲರನ್ನು ಜಯಿಸಿ ಶರಣಿದೊಯ್ಯುವೆನು. ನಾರಾಯಣ, ಈ ರಾಕ್ಷಸನ ಕಾರ್ಮುಖಗಳು ಕಾರ್ಮೋಡವಿದು. ಇದನ್ನು ಎದುರಿಸುವುದು ತ್ರಿಮೂರ್ತಿಯರ ಕರ್ತವ್ಯ. ಎಲ್ಲವೋ ಮಹಿಷ, ದುರಾಧೀರರ ಪ್ರಳಯಾಗ್ನಿ ಕಿಡಿಯನ್ನು ಸಹಿಸಿಕೋ ಮದಾಂಧ. ಎಲ್ಲವೋ ಬಡವರಿಗಳ ಧನಿಗೆ ಗುರುವೆ, ಬೋ ಪ್ರಪಂಚದ ಪ್ರಯತ್ನ ಪ್ರಜ್ವಲಿಸುವಂತೆ ಈ ಶರವನ್ನು ಪ್ರಯೋಗಿಸುವೆನು. ಎಲ್ಲವೋ ಕರ್ಣಕರನಾದ ಕಸನೆ, ಇದೋ ನೋಡು ದಾನವ ಕೇಸರಿಯ ಚಕ್ರದ ಪ್ರಚಂಡತವನ್ನು ಕಾಪಾಡಿಕೋ ನಿನ್ನ ತಲೆ. ಚಂಡ ಕಲಿಕೇಸರಿ, ಕಲಿಕೇಸರಿ ಮಹಿಷಾಸುರನಿಗೆ ನಿನ್ನ ನರಿಯಂತಿರ ಚಕ್ರ ನನ್ನೇನು ಮಾಡಬಲ್ಲದು? ನಿನ್ನ ಸುದರ್ಶನವನ್ನು ಮಧ್ಯದಲ್ಲಿ ತುಂಡು ತುಂಡಾಗಿ ಕತ್ತರಿಸಿದ್ದೇನೆ, ಕಾಪಾಡಿಕೊ ನಿನ್ನ ತಲೆಯನ್ನು. ನಾನು ಬಿಟ್ಟ ಸುದರ್ಶನವನ್ನು ಜಯಿಸಿದನೆಂದು ಈಗ ಬೇಡ. ಇದೋ ಪ್ರಳಯಾಗ್ನಿ ಸ್ವರೂಪದ ಸನ್ಮಾನಾಸ್ತ್ರ. ತಲಗ ದುರಾತ್ಮ. ನಿಲ್ಲು ಕುಮಾರ, ನಿಲ್ಲು. ನಾನು ಈ ಪರಾಕ್ರಮಿ ಅಸ್ತ್ರದ ಹೊಡೆತಕ್ಕೆ ಮೂರ್ಛೆ ಹೋದ ಮಾತ್ರಕ್ಕೆ ಸುರದಿಕ್ಪಾಲಕರೆಲ್ಲರೂ ಖಿನ್ನರಾಗಬೇಕೆ? ಪರಮೇಶ್ವರ, ಇವನಿಗೆ ಈ ರಕ್ಕಸನಿಗೆ ಎಂಥ ವರವನ್ನು ಕರುಣಿಸಿರುವೆ ನೀನು. ಮಿಕ್ಕ ರಕ್ಕಸರನ್ನು ಸಂಹಾರ ಮಾಡಿದಂತೆ ಇವನಿಗೆ ಈ ನೀಚನನ್ನು ಸಂಹರಿಸುವುದಕ್ಕೆ ಸಾಧ್ಯವಿಲ್ಲ. ಹರಹರ, ಹೀಗೇನು ಮಾಡಲಿ, ಏನು ಮಾಡಲಿ? ಸರಿಯಿರಿ, ಎಲ್ಲರೂ ಹಿಂದಕ್ಕೆ ಸರಿಯಿರಿ. ದುರಾತ್ಮ ಮಹಿಷ, ಇಂದಿಗೆ ನಿನ್ನ ಆಯುಷ್ ಪೂರ್ತಿ ಆಯ್ತೆಂದು ತಿರುಗಿಯಾಗಿ ನಿನ್ನನ್ನು ಸಂಹರಿಸುತ್ತೇನೆ.
ಆಶಾದಳ ಪರಾಕ್ರಮೆ ಕೈಗೊಂಡ ಯುದ್ಧಕ್ಕೆ ನಿಂತೆಯ ಈ ಸರಿ ಸುರಿಸುವ ಮಹೋನ್ಮಸದಿಂದ ನಿನ್ನನ್ನೇ ಉರಿಸುವುದೇನು? ಚಂಡನ ಕೊಂದವಳು ಚಂಡಿಯಂಧನಿಸಿ ಮೆರೆವೆ ನೀಚ ಶ್ರೀಯಳೆ ಖಂಡಿಸಿ ನಿನ್ನೆಯ ನೀಕ್ಷಣ ಖಂಡಿಸಿ ನಿನ್ನ ನೀಕ್ಷಣ ಖಂಡಿಸಿ ಎಂದೆಂದಿಗೂ ಧರ್ಮಚ್ಯುತೆ ಮಂದಪು ತಂದು ಜಗದೇಕ ಕುಜನರಿಂದ ನಂದವನ ಸೆಪೆ ಸಜ್ಜನ ನಂದವನ ಸೆಪೆ ಸಜ್ಜನ ಕುಂದನೆ ತರುವುದು ನಿಮ್ಮಯ ಮಾನವ ಕುಲಗೆ ತ್ರಿಮೂರ್ತಿ ಪಾಲಕರಾದ ಮಕ್ಕಳಿರ ತಾಯಿ, ಮದೋನ್ಮತ್ತನಾದ ಮಹಿಷಾಸುರನನ್ನು ಸಂಹಾರ ಮಾಡಿದೆನು. ಶಿವ ಶಿವ, ಸೃಷ್ಟಿಯೇ ತಲೆಕೆಳಗಾದರೂ ಈ ನೀಚರನ್ನು ಸಂಹರಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಆ ರುಧಿರಾಸುರನೆಷ್ಟು ಪರಾಕ್ರಮಿಯೋ ನಾನು ಬಲ್ಲೆನು. ಶಂಕರ, ಎಂಥ ವರವನ್ನು ಕರುಣಿಸಿರುವೆ ಇವರಿಗೆ. ತಾಯೇ ಧನ್ಯರಾದವು. ಸುರದಿಕ್ಪಾಲಕರು ಬಂಧನದಿಂದ ಮುಕ್ತರಾದರು. ಜನನಿ, ನಿನ್ನ ಭಕ್ತರಿಗೆ ಕಷ್ಟವೆಂದರೇನು? ಇನ್ನೆಲ್ಲರೂ ಶಾಂತರಾಗಿ. ನಾರದ, ತಾಯೇ, ನೀನು ಮಹಿಷಾಸುರನ ಮರಣದ ವಾರ್ತೆಯನ್ನು ದುರುಳ ರುಧಿರಾಸುರನಿಗೆ ತಿಳಿಸಿ ಬಂದು ಬಿಡು. ಆಜ್ಞೆ ಮಾತಾ. ದಾನವರ ರತ್ನಪ್ರಾಯನಾಗಿ ತ್ರಿಭುವನವನ್ನೇ ನಡಗಿಸಬಲ್ಲ ಮಹಿಷಾಸುರ ಚಕ್ರವರ್ತಿಯು ಯುದ್ಧದಲ್ಲಿ ಹರಿಹರ ಸುರದಿಕ್ಪಾಲಕರನ್ನು ಜಯಿಸುವುದರಲ್ಲಿ ಯಾವ ಸಂದೇಹವಿಲ್ಲವಷ್ಟೇ. ಪ್ರಭು, ಯುದ್ಧಕ್ಕೆಂದು ಉದ್ಯಾನವನಕ್ಕೆ ತ್ರಿಮೂರ್ತಿಗಳೊಳಗೂಡಿ ಬಂದಿರುವ ಆ ಸ್ತ್ರೀಯಳ ವಿಚಾರವಾಗಿ ನನಗೇಕೋ ಸಂದೇಹ ಉಂಟಾಗಿದೆ. ಏನು? ಅದ್ಭುತ ಪರಾಕ್ರಮಿಗಳೆಲ್ಲರೂ ಆ ಸ್ತ್ರೀಯಳಿಂದಲೇ ಮರಣವಾದರಲ್ಲ ಎಂದು ನನ್ನ ಸಂದೇಹ. ಏನು ಸಂದೇಹವೇ? ವಿತರಣ ಹಳಿದು ಹೋದ ದಾನವರಂತೆ ನಮ್ಮ ತ್ರಿಭುವನ ಧೀರ ತ್ರೈಲೋಕ ಧುರಂಧರ ಮಹಿಷಾಸುರ ಚಕ್ರವರ್ತಿಯನ್ನು ಅಸಹಾಯನ ಕಂದೆಂದು ಅರಿತೆ ಆ ವಿತರಣ ಹರಿಹರರ ಮರ್ಮಗಳನ್ನು ಅರಿತ ಮಹಿಷ್ಮಾವತಿಗೆ ಆ ದೇವತರ ಅಸ್ತ್ರಗಳೇನು ಮಾಡಬಲ್ಲವು? ಇಷ್ಟರಲ್ಲಿ ಆ ದುಷ್ಟರೆಲ್ಲರನ್ನು ಸೆರೆ ಹಿಡಿದು ತರುವನು. ಮಹಾರಾಜ, ಕಾಲಗತಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಬ್ರಹ್ಮಾಂಡವನ್ನೇ ಭಸ್ಮೀಭೂತಗೊಳಿಸುವ ಪ್ರಳಯಾಜ್ಞೆಯು ಕೂಡ ಸಮರದಲ್ಲಿ ನೀರಿನಂತೆ ಏಕಾಗಬಾರದು. ಇಷ್ಟರಲ್ಲಿ ವಿಚಾರವೆಲ್ಲವೂ ತಿಳಿಯುವುದು. ರಾಜ ರಾಜ ಗಿರಿಜಾವರ ಗಂಗಾಧರ ಗಿರಿಜಾವರ ಗಂಗಾಧರ. ಮಹಾದೇವ, ಇದೇನು ರಕ್ತ ಬೀಜಸುರ, ಹೀಗೆ ಆಲೋಚನಾ ಮಗ್ನನಾಗಿರುವೆ? ಪೂಜ್ಯರೇ, ಯೋಚಿಸುವ ಕಾರಣವೇ ಇಲ್ಲವಲ್ಲ. ಪ್ರಳಯ ಕಾಲದ ಪ್ರಚಂಡ ಪ್ರತಾಪಿ ಮಹಿಷಾಸುರರೇ ಯುದ್ಧಕ್ಕೆ ತೆರಳಿರುವಾಗ ಆಲೋಚನೆ ಪ್ರಸಂಗವೇ ಇಲ್ಲ. ಇರಲಿ, ತಾವೀಗ ಯುದ್ಧ ಭೂಮಿಯಿಂದ ಬಂದಿರಬಹುದಲ್ಲವೇ? ಹೌದು, ಆ ಮಹಾದೇವಿಡನೆ
ಪರಾಕ್ರಮ್ಯದ ಮಹಿಷಾಸುರರು ಯುದ್ಧವು ಎಸಗಿದ ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಸಂತೋಷ ನಾರದರೆ. ದೈತ್ಯ ಕುಲ ಚಕ್ರವರ್ತಿ ಮಹಿಷಾಸುರರ ಶಸ್ತ್ರಗಳ ಹೊಡೆತಕ್ಕೆ ಆ ಸುರದಿಕ್ಪಾಲಕರ ಸೈನ್ಯವು ಆ ರಣಚಂಡಿಯು ಚಕಿತರಾಗಿರಬೇಕಲ್ಲವೇ? ಚಕಿತರಾದರೂ ಶೂರ ಮಹಿಷಾಸುರನ ಖಡ್ಗದಿಂದ ಗಂಧರ ಸೇನೆಯನ್ನೇ ಕಂಗೆಡಿಸಿದನು, ವರ್ಣನನ್ನೇ ಓಡಿಸಿದನು, ವಾಯುವನ್ನೇ ಹಿಂದಿರುಗಿಸಿದನು, ಹರಿಹರ ಸುರ ದಿಗ್ಬಾಲಕರೆಲ್ಲರನ್ನು ಓಡಿಸಿ ಬಿಟ್ಟಲ್ಲ. ಬಲ ನಾರದರೆ, ಪ್ರತಾಪಶಾಲಿ ಎಂದರೆ ಅವನೇ. ಆ ದುಷ್ಟರೆಲ್ಲರನ್ನು ಕಟ್ಟಿ ತೆಗೆದುಕೊಂಡು ಬಂದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಹಾಗಾದರೆ ಆ ಸುರದಿಕ್ಪಾಲಕರೆಲ್ಲರನ್ನು ಪಲಾಯನ ಮಾಡಿಸಿದನೇ. ಸುರದಿಗ್ಬಾಲಕರೇನು ಆ ಅದಟ ಪರಾಕ್ರಮಿಗೆ ಸೋತು ಪಲಾಯನ ಮಾಡಿದರು. ಆಗ ಮಹಾದೇವಿಯು ಘೋರನಯನವನ್ನು ತನ್ನ ಬಾಣಕ್ಕೆ ಹಚ್ಚಿ ಮಹಿಷ್ಮಾತಿಯನ್ನು ಮಿಡುಕುವಂತೆ ಹೊಡೆದು ಬಿಟ್ಟಳು. ಏನು? ಮಹಿಷಾಸುರ ಚಕ್ರವರ್ತಿಯನ್ನೇ, ಪ್ರಚಂಡ ಪ್ರತಾಪಿಯನ್ನೇ? ಹೌದು, ಮಹಿಷ್ಮಾತಿಯನ್ನೇ. ಆದರೆ ಪುನಃ ಮಹಿಷಾಸುರರು ಮಹಾರೋಷವೇಷದಿಂದ ಆ ರಣಭೈರವಿಯನ್ನು ಮೂರ್ಛೆಗೊಳಿಸಿದರು. ಮೂರ್ಛೆ? ನಾರದರೆ, ಅವಿವೇಕಿಗಳಾದ ತ್ರಿಮೂರ್ತಿಗಳೆಂದರೇನು? ಅಲ್ಪಳಾದ ಚಂಡಿ ಎಂದರೇನು? ಅಮೋಘ ಪರಾಕ್ರಮಿಯಾದ ಮಹಿಷಾಸುರನೆಂದರೇನು? ಅಂದ ಮೇಲೆ ಆ ಚಂಡಿಯನ್ನು ಬಂಧಿಸಿ ತೆಗೆದುಕೊಂಡು ಬರುತ್ತಿರಬಹುದಲ್ಲವೇ? ಕೇಳು, ಮೂರ್ಛಿತಳಾದ ದೇವಿಯು ಸ್ವಲ್ಪ ಚೇತನ ಹೊಂದಿ ರಣಭೂಮಿಯೇ ಛಿದ್ರೀಕರಿಸಲ್ಪಡುವಂತೆ ಆರ್ಭಟಿಸುತ್ತಿದ್ದ ಮಹಿಷಾಸುರನ ಉದರವನ್ನು ಹಿಡಿದು ಅವನ ತ್ರಿಶೂಲದಿಂದ ಅರಿದು ಸಿಗಿದು ಕೆಡಹಿ ಬಿಟ್ಟಳು. ಏನು? ಮಹಿಷಾಸುರನನ್ನು ಸಿಗಿದು ಕೆಡವಿ ಬಿಟ್ಟಳೆ?
ಮಹಿಷ. ಇಂದಿಗೆ ನನ್ನ ಸಮಸ್ತ ಬಲವೇ ಮಣ್ಣು ಪೋಲಾಯಿತೆ ಮಹಿಷ. ತ್ರಿಲೋಕ ವೀರನೆಂಬ ನಿನ್ನ ಹೆಸರು ನಾಮ ಅವಶೇಷವಾಯಿತೆ. ಮಹಿಷ, ಲೋಕ ಪ್ರಶಂಸ ಈ ಲೋಕವನ್ನು ಬಿಟ್ಟೆಯ. ಅಸುರ ಕುಲಹೀನನು ಆವಾಧೀರನು ಆದ ನಿನಗೆ ಅಸಾಮಾನ್ಯ ಚಂಡಿಯಿಂದ ಬರಣವೇ ಮಹಿಷ. ನಾನು ಈ ವಾರ್ತೆಯನ್ನು ಹೇಗೆ ಕೇಳಲಿ? ಪ್ರಚಂಡ ಪಾವನನ ಪ್ರಘಾತದಂತೆ ನನ್ನ ಈ ದೇಹವೇ ಛಿದ್ರೀಕರಿಸಲ್ಪಟ್ಟಿತೆ ಮಹಿಷ. ನಾನು ಈ ದುಃಖವನ್ನು ಹೇಗೆ ಸಹಿಸಲಿ ಮಹಿಷ? ಮಹಿಷ ಮಹಿಷ. ಶಿವನ ದುಃಖವು ಪ್ರಬಲವಾಯಿತು. ರಕ್ತಬೀಜಸ್ವರ, ನನ್ನ ಮಾತು ಕೇಳು. ಗತಂ ನಸೋಚಯದ ಪ್ರಾಜ್ಞ ಎಂದು ಕಳೆದ ಹೋದ ಕಾರ್ಯಕ್ಕೆ ಚಿಂತಿಸಿದಲ್ಲಿ ನಿಮ್ಮ ರಾಕ್ಷಸ ಕುಲಕ್ಕೆ ಹಾನಿಯಾದೀತು. ಕಡುಗಲಿಯ ಕೊಲೆಗಾಗಿ ಕಡಲು ಕುದಿಯುವ ತೆರದಿ ಎಂದೊಡಲ ಬಡಬಾಗಿ ಸಿಡಿಲಿನಂತೆರಗುತ್ತೀರೇ. ಕಂಠವರ ರುಂಡಗಳ ತರಿದಿಡುವೆ ಮೃಡನಾಣೆ. ಕಂಠವರ ರುಂಡಗಳ ತರಿದಿಡುವೆ ಮೃಡನಾಣೆ. ನಾ ದಡದರನ್ನೆರಗಿ ಕಡಿವೆ ನಾ ಹೊಂಬಿಕೆಯೋ. ನಾರದರೆ, ನಮ್ಮ ರಾಕ್ಷಸ ಕುಲಕ್ಕೆ ಹಾನಿ ನೋಡ್ತೀರಿ. ತ್ರಿಲೋಕ ವೀರನೆಂಬ ಹೆಸರು ಪಡೆದ ಈ ರಣಭಯಂಕರ ರಕ್ತ ಬೀಜಾಸುರನ ನಾಮಶ್ರವಣ ಘೋಷವನ್ನು ಸರ್ವ ಲೋಕಗಳಲ್ಲಿಯೇ ಪ್ರಬಲಗೊಳಿಸುವೆನು. ಸಜೀವ ಪ್ರಭು, ನಾನೇ ಈ ದಿನ ಯುದ್ಧಕ್ಕೆ ಹೊರಡುವೆನು. ನಾನು ಈ ಯುದ್ಧದಿಂದ ಬರುವವರೆಗೂ ಈ ರಾಜ್ಯದ ರಕ್ಷಣೆ ಭಾರವನ್ನು ವಹಿಸಿಕೊಂಡು ಜಾಗ್ರತೆ ಹೊಡಲು ಸೈನ್ಯಕ್ಕೆ ಆಜ್ಞಾಪಿಸು. ದೊರೆ, ಕುಮಾರನಾದ ಮಾಯಾವಿಯನ್ನು, ರಾಣಿಯಾದ ಪುಷ್ಪಮಾಲಿನಿಯನ್ನು ರಕ್ಷಕರಿಲ್ಲದವರನ್ನಾಗಿ ಮಾಡಿ ನೀನು ಯುದ್ಧಕ್ಕೆ ತೆರಳುವುದು ಅನಿಶ್ಚಿತವೆಂದು ನನ್ನ ಸಲಹೆ. ವಿತರಣ, ನಾಳೆ ಕುಮಾರನಿಗೆ ಬಟ್ಟಗಟ್ಟಿ ಸುರ ದಿಕ್ಪಾಲಕರನ್ನು ಸೆರೆಯಲ್ಲಿ ಭ್ರಷ್ಟರಾದ ಕಾಳಿಯನ್ನು ಬಡಿದು ಬಲಿ ತೆಗೆದುಕೊಂಡು ವಿಜಯ ಯಾತ್ರೆಯನ್ನು ಹೊಡೆಸುವೆನು. ಕುಮಾರನ ರಕ್ಷಣೆಯ ಭಾರವನ್ನು ನೀನೇ ವಹಿಸಿಕೊಂಡು ಜಾಗ್ರತೆ ಹೊಡಲು ಸೈನ್ಯಕ್ಕೆ ಆಜ್ಞಾಪಿಸು. ರಕ್ತಬೀಜಸ್ವರ, ನನ್ನ ಮಾತನ್ನು ಕೇಳು. ಆ ರಣದುರ್ಗಿಯು ಸಾಮಾನ್ಯ ನಾರಿ ಎಂದು ಭಾವಿಸಿದೆಯಾ? ಇದುವರೆಗೆ ಸಮರವೆಸಗಿದ ನಿಮ್ಮ ಪರಾಕ್ರಮಿಗಳ ಪಾಡೇನಾಯ್ತೆಂಬುದು ಸ್ವಲ್ಪ ಆಲೋಚಿಸು. ರಣ ಭಯಂಕರ ಎದುರಿಗೆ ನೀಚ ಹೆಂಗಸರನ್ನು ವರ್ಣನೆ ಮಾಡಿ. ಹಾಗಾದರೆ ಸಂಗ್ರಾಮ ಸಿಂಹನಾದ ನಾನು ಈ ಯುದ್ಧವನ್ನು ನಿಲ್ಲಿಸಬೇಕೆಂದು ನಿನ್ನ ಅಪೇಕ್ಷೆ? ಆಗಲ್ಲ ಸಾರ್ವಭೌಮ. ಅಪರಿಮಿತ ಪರಾಕ್ರಮಿಗಳು, ಇನ್ನೂ ಅನೇಕ ದಾನವೀರರು ನಿನ್ನಲ್ಲಿ ಹಿತಚಿಂತಕರಾಗಿರುವಾಗ ನೀನೇಕೆ ಯೋಚಿಸುವೆ? ಕೇಳು. ವಿಶಾಖ ದೀಪದ ಚಕ್ರವರ್ತಿಗಳಾದ ಶುಂಭ ನಿಶುಂಭರಲ್ಲಿ ಸಚಿವ ವಿತರಣನ್ನು ಕಳಿಸು. ಅವರು ಬಂದಲ್ಲಿ ನಿನ್ನ ಕಾರ್ಯವೇ ಸಂಪೂರ್ಣವಾಗುವುದಲ್ಲ. ಚಕ್ರವರ್ತಿಗಳಾದ ಶುಂಭ ನಿಶುಂಭರೇ? ಬೇಷ್, ಸರಿ ಸಚಿವ, ಕೂಡಲೇ ರಥವನ್ನು ತೆಗೆದುಕೊಂಡು ಹೋಗಿ ಚಕ್ರವರ್ತಿಗಳಾದ ಶುಂಭ ನಿಶುಂಭರನ್ನು ಜೊತೆಯಲ್ಲೇ ಕರೆತರತಕ್ಕದ್ದು. ಹಾಗೆ ನಾನು ಅವರಿಗೆ ಒಂದು ಪತ್ರವನ್ನು ಬರೆದು ಕೊಡುವೆನು, ಅದನ್ನು ಅವರಿಗೆ ಒಪ್ಪಿಸು. ಆಜ್ಞೆಯಂತೆ ಕರೆದುಕೊಳ್ಳು. ತ್ರಿಜಗತ್ತಂಬನ ಭೋದ್ಬಲ ಪ್ರಜೋಕಿತ ಪ್ರತ್ಯಾನಮಮ್ಮ ಧ್ವಜನೀರಿಚ್ಚಲ ಶೌರ್ಯ ಸುಖೈಶ್ವರ್ಯ ಗೋಬೀರ್ಯ ಈ ಶುಂಭೋಸುರನಿಗದೋರು ಕೋಟಿ ಈ ಜಗದೋ നഗമം ഒത്തൊത്തമെത്തലം തരുലതരതോഗ്ന
निकिडिदोऽग्निज्वालयम् भूभुगिलल्लनानात्पलङ्गम् ओत्करं खगगन्धर्व सुपर्व सिद्धकुलमम्